ಈ ದಸರಾ ಹಾಲಿಡೇಸಲ್ಲಿ ಬ್ಯಾಂಗ್ಳೂರ್ ವೆದರ್ಗಿಂತ ಎಲ್ಲಾದರೂ ಕೂಲಾಗಿರೋ ವೆದರ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡು ನಾವು ಹುಡುಕ್ದಾಗ ನಮಗೆ ಸಿಕ್ಕಿದ್ದು ಮಾನ್ಯ ರೆಸಾರ್ಟ್. ಈ ರೆಸಾರ್ಟ್ ಬ್ಯಾಂಗ್ಳೂರಿಂದ 1 ಅವರ್ ಜರ್ನಿ ಆಗುತ್ತೆ. ನಾವು ಮತ್ತು ನನ್ನ ಮಕ್ಕಳು ಫ್ಯಾಮಿಲಿ ಎಲ್ಲರೂ ಕೂಡ ನಾವು ಮಾನ್ಯ ರೆಸಾರ್ಟ್ಗೆ ಎಂಟ್ರಿ ಕೊಟ್ವಿ. ಎಂಟ್ರಿ ಕೊಟ್ಟ ತಕ್ಷಣ ವೆದರ್ ಕೂಲಾಗಿ ಗ್ರೀನರಿ ಆಗಿತ್ತು. ವೆದರ್ನ ನೋಡಿ ಅಂತೂ ತುಂಬಾ ಖುಷಿ ಆಯಿತು. ಮತ್ತು ಮಕ್ಕಳಂತೂ ಹೋದ ತಕ್ಷಣವೇ ನಾವು ಆಟ ಆಡ್ಕೊತೀವಿ ಅಂದ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದರು. ಪಕ್ಕನೂ ಕೂಡ ವೆದರ್ ಗ್ರೀನರಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಳ್ಳೆ ವೆಂಟಿಲೇಷನ್ ಇರೋದ್ರಿಂದ ಮತ್ತು ಇದು ಒಂದು ಕಾರ್ಡ್ ಮಧ್ಯೆ ಇರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಸ್ವಿಮ್ಮಿಂಗ್ ಪೂಲೆಲ್ಲ ಆಟ ಆಡಿದ್ರು. ಅದಾದಮೇಲೆ ನಮಗೇನಾದರೂ ಬೇಜಾರಾದರೆ ಅಲ್ಲಿ ಪಕ್ಷಿಗಳು ಮತ್ತು ಮೊಲ ಕೂಡ ಇತ್ತು. ಅದನ್ನೆಲ್ಲ ಮಾತಾಡಿಸ್ಕೊಂಡು ನಾವು ರೂಮ್ ಹೇಗಿದೆ ಅಂತ ಹೇಳಿಬಿಟ್ಟು ನೋಡಿದೆ. ರೂಮ್ ಕೂಡ ತುಂಬ ಸ್ಪೇಸಿಯಸ್ ಆಗಿ ಮತ್ತು ನೀಟ್ ಆ್ಯಂಡ್ ಕ್ಲೀನಾಗಿತ್ತು. ಅದೆಲ್ಲ ಆದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ವೆಜ್ ಆ್ಯಂಡ್ ನಾನ್ ವೆಜ್ ಒಂದು 3 ವೆಜ್ ಮತ್ತು 3 ಟೈಪ್ ನಾನ್ ವೆಜ್ ಸ್ನ್ಯಾಕ್ಸ್ನ ಕೊಡ್ತಾರೆ. ನಮಗೆ ಯಾವ್ದು ಬೇಕು, ವೆಜಿಟೇರಿಯನ್ ಆದರೆ ನಾವು ವೆಜ್ನ ಆರ್ಡ್ರ್ ಮಾಡ್ಬೋದು, ನಾನ್ ವೆಜ್ ಆದರೆ ಬೋತಾರ್ ಕೊಡ್ತಾರೆ ನಮಗೆ. ನಾವು ಎಲ್ಲ ಸ್ನ್ಯಾಕ್ಸ್ನ ತಿನ್ಕೊಂಡು ಓಕೆ ರೆಸಾರ್ಟ್ ಹೇಗಿದೆ ಅಂತ ವಿಸಿಟ್ ಆಗ್ತಾಗ ನಾನು ಫಸ್ಟ್ ವಿಸಿಟ್ ಹಾಕಿದೆ ಡೈನಿಂಗ್ ಹಾಲ್ ಕೂಡ ತುಂಬ ಸ್ಪೇಸಿಯಸ್ ಆಗಿ ಮತ್ತು ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಸರಿ ರೆಸಾರ್ಟ್ ಫುಲ್ ಒಂದು ರೌಂಡ್ ಹಾಕೋಣ ಅಂತ ನಾನು ಮಕ್ಕಳು ಕರ್ಕೊಂಡು ಬಂದೆ. ತುಂಬಾ ವೆದರ್ ಕೂಲಾಗಿರೋದ್ರಿಂದ ಚಳಿ ಕೂಡ ಆಗ್ತಾ ಇತ್ತು. ಮತ್ತು ಇಲ್ಲಿ ರೋಪ್ ಆ್ಯಕ್ಟಿವಿಟೀಸ್ ಕೂಡ ಎಲ್ಲ ಕೂಡ ಇತ್ತು. ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಮಕ್ಕಳಿಗೇನಾದ್ರು ಬೇಜಾರಾದರೆ ಪಾರ್ಕ್ ಕೂಡ ಇದೆ, ಮಕ್ಕಳನ್ನು ಆರಾಮಾಗಿ ಆಟ ಆಡ್ಕೊಬೋದು. ಮತ್ತು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇನ್ನು ದೊಡ್ಡವ್ರಿಗೆ ಬೇಜಾರಾದರೆ ಇಂಡೋರ್ ಆ್ಯಕ್ಟಿವಿಟೀಸ್ ಇದೆ. ನಾವಿಲ್ಲಿ ತುಂಬ ಇಂಡೋರ್ ಆ್ಯಕ್ಟಿವಿಟೀಸ್ ಇತ್ತು. ನಮಗೆ ಎಷ್ಟು ಬೇಕೋ ಅಷ್ಟು ಇಂಡೋರ್ ಆ್ಯಕ್ಟಿವಿಟೀಸ್ನ ಆಡಿಕೊಂಡು, ಇನ್ನು ಔಟ್ಡೋರ್ ಆ್ಯಕ್ಟಿವಿಟೀಸ್ ಅಂದರೆ ಕ್ರಿಕೆಟ್ ಇರುತ್ತೆ, ಶಟಲ್ ಕಾಕ್ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ವೆರೈಟಿ ಬ್ರೇಕ್ಫಾಸ್ಟ್ ಕೂಡ ಮುಗಿಸಿದ್ವಿ. ಮತ್ತು ಮಧ್ಯಾಹ್ನ ಲಂಚ್ಗೂ ಕೂಡ ವೆರೈಟಿ ಲಂಚ್ ಕೂಡ ಇತ್ತು. ಹಾಗೆ ಲಂಚ್ನ ಮುಗಿಸಿ ಅಲ್ಲಿರೋಂಥ ರ್ಯಾಬಿಟ್ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅದಕ್ಕೆ ಕ್ಯಾರೆಟ್ ಎಲ್ಲ ತಿನ್ನಿಸ್ಕೊಂಡು, ಈಗ ತಿಂದಿರೋದೆಲ್ಲ ಕರಗಿಸ್ಬೇಕು ಅಂದರೆ ನಾವು ಆಟ ಆಡಲೇಬೇಕಲ್ವಾ. ಈ ವಾಟರ್ ಗೇಮ್ಸ್ ಅಂತ ಸೂಪರಾಗಿತ್ತು. ನಾವು ಇದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮಕ್ಕಳು ಕೂಡ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ನಿಮಗೇನಾದರೂ ಬ್ಯಾಂಗ್ಳೂರ್ ನಿಯರ್ ಅಕ್ಕಪಕ್ಕ ತಮಿಳ್ನಾಡು, ಹೊಸೂರು ಆ ಕಡೆ ಇದ್ದರೆ ಈ ರೆಸಾರ್ಟ್ಗೆ 1 ಟೈಮ್ ವಿಸಿಟ್ ಕೊಡಿ. ಇದು ನಿಯರ್ ಬ್ಯಾಂಗ್ಳೂರ್ ಹೊಸೂರು ಮಧ್ಯೆ ಇದೆ. ಹಾಗಾಗಿ 1 ಅವರ್ ಜರ್ನಿ ಇರುತ್ತೆ, ಅಷ್ಟೇ ದೂರ ಏನಿಲ್ಲ. ಹಾಗಾಗಿ ಒಂದ್ಸರಿ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಈ ರೆಸಾರ್ಟ್ಗೆ ವಿಸಿಟ್ ಕೊಟ್ಟು ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇನ್ನು ಮೋರ್ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಸೂನ್. ಮತ್ತು ಇನ್ನೊಂದು ವೀಡಿಯೋ ಜೊತೆ ಸಿಗ್ತೀನಿ. ಬಾಯ್.